ನೀನು ಕೇಳ್ತಿದ್ಯಲ್ಲ ನೀನು ಹೇಗೆ ಇಷ್ಟು ಖುಷಿಯಾಗಿರ್ತೀಯ ಅಂತ. ಇವತ್ತು ನಿಂಗೂ ಖುಷಿ ಕೊಡ್ತೀನಿ. ಜೀವನ ಅನ್ನೋದು ಒಂದೇ ಸಲ ಸಿಗೋದು, ಎಂಜಾಯ್ ಮಾಡಬೇಕು. ಲೇ ಅರ್ಜುನ್, ಒಂದು ತಪ್ಪು ಹೆಜ್ಜೆ ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ನೀನೊಬ್ಬ ಸುಮ್ಮನಿರು. ನಿಜವಾಗಿಯೂ ಇದರಿಂದ ಖುಷಿ ಸಿಗುತ್ತಾ? ಅವನು ಹೇಳ್ತಾ ಇರ್ತಾನೆ, ನೀನು ಕಿವಿಗೆ ಹಾಕೋಬೇಡ. ಒಂದು ಸಲ ತೆಗು, ಫುಲ್ ಮಜಾ ಸಿಗುತ್ತೆ. ತಗೊಳ್ಳು, ಏನೂ ಆಗಲ್ಲ, ಒಂದು ಸಲ ಟ್ರೈ ಮಾಡು. ತಗೊಳ್ಳು. ಬೇಡು, ತಗೋತೀಯ ಈಗ? ತಗೊಳ್ಳು. ಲೋ ಮಗ, ಏನೋ ಹೀಗಾಗಿದ್ಯಾ? ಹೋಗೋ ಸುಮ್ಮನೆ ಇಲ್ಲಿಂದ. ಬದಲಾಗಲು ನಿನಗೆ ಇನ್ನೂ ಸಮಯ ಇದೆ. ಹಲೋ ಅಪ್ಪ, ನನಗೆ ಎಕ್ಸಾಮ್ ಫೀಸ್ಗೆ 3,000 ಹಣ ಬೇಕಿತ್ತು. ಮೊನ್ನೆ ಅಷ್ಟೇ ಎಕ್ಸಾಮ್ಗೆ ಅಂತೇಳಿ ಕೊಟ್ನಲ್ವ? ಅದು ಬೇರೆ ಇದು ಬೇರೆ, ಆಗ್ತಿರ ಇಲ್ವ ಈಗ? ಮಗ, ನಿಂಗೆ ಮನೆ ಕಷ್ಟ ಗೊತ್ತಿಲ್ವಾ? ಪರವಾಗಿಲ್ಲ, ನೀನು ಮುಂದೊಂದು ದಿನ ಒಳ್ಳೆ ಕಲ್ತು ದೊಡ್ಡ ಕೆಲ್ಸಕ್ಕೆ ಹೋಗ್ತೀಯ. ಈಗ ಹಣ ಹೇಗಾದ್ರೂ ಒಟ್ಟು ಮಾಡಿ ಕೊಡ್ತೇನೆ. ನಿನ್ನಪ್ಪನಿಗೆ ಹೃದಯಘಾತವಾಗಿದೆ. ಕೊನೆಯ ಸಮಯದಲ್ಲೂ ನಿನ್ನ ಹೆಸರೇ ಹೇಳ್ತಾ ಇದ್ರು. ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಕಣಪ್ಪ. ನೀನು ಮನೆಗೆ ಬಾ, ಅಷ್ಟೇ ಸಾಕು. ಒಂದು ತಪ್ಪು ನಿರ್ಧಾರ ಜೀವನವನ್ನೇ ಬದಲಾಯಿಸಬಹುದು. ನಶೆ ನಿಮ್ಮ ಕನಸುಗಳನ್ನು ಅಲ್ಲ, ನಿಮ್ಮ ಭವಿಷ್ಯವನ್ನೇ ಕದಿಯುತ್ತದೆ. ನಿಮ್ಮನ್ನು ಪ್ರೀತಿಸುವವರು ನಿಮ್ಮನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಕೆಟ್ಟ ಸ್ನೇಹ ಒಂದು ಜೀವನವನ್ನು ದಾರಿ ತಪ್ಪಿಸಬಹುದು. ನಶೆ ನಿಮ್ಮ ಜೀವನವನ್ನು ಕಸಿದುಕೊಳ್ಳುವ ಮೊದಲು ನಿಮ್ಮವರ ನಗುವನ್ನು ಕಸಿದುಕೊಳ್ಳುತ್ತದೆ. ನಿಮ್ಮನ್ನು ಕಾಯುತ್ತಿರುವವರ ಕಣ್ಣೀರಿನ ಬೆಲೆ ಯಾವುದೇ ನಶೆ ತೀರಿಸಲಾರದು. ಇಂದು ನೀವು ಮಾಡುವ ಒಂದು ಸರಿಯಾದ ನಿರ್ಧಾರ ನಾಳೆ ನಿಮ್ಮ ಕುಟುಂಬದ ನಗುವನ್ನು ಉಳಿಸಬಹುದು.